ಎಲಿಜಬೆತ್ ಹಿಂದೆ ಹಿಂದೆ ಎಲಿಜಬೆತ್ ಹಿಂದೆ ಹಿಂದೆ ಕೆಂಗಲ್ ಹನುಮಂತೇವರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ. ಈ ವಿಧಾನಸೌಧ ಕೆಂಗಲ್ ಹನುಮಂತೇವರು ಕಟ್ಟಿದ್ದಾರೆ. ವಿಕಾಸಸೌಧ ಎಸ್.ಎಂ. ಕೃಷ್ಣವರು ಕಟ್ಟಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದ್ದಾರೆ. ಸೊ ಇವತ್ತು ನಾವು ಸಾಕ್ಷಿ ಗುಡ್ಡೆ ಅಂತ ಏನು ನಾವು ಮಾತಾಡ್ತೀವಿ, ಆ ಸಾಕ್ಷಿ ಗುಡ್ಡೆಗೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ಮಧ್ಯಭಾಗದಲ್ಲಿ ಅವತ್ತಿನ ಕಾಲದಲ್ಲಿ ಏನಾದ್ರು ದಾವಣಗೆರೆಗೋ ಇಲ್ಲ ಅಂತಂದ್ರೆ ಏನಾದ್ರು ಬೇರೆ ಕಡೆ ಹೋಗಿತ್ತು ಅಂತಂದ್ರೆ ಬೆಂಗಳೂರು ಇಷ್ಟು ಬೆಳೆಯಲಿಕ್ಕೆ ಸಾಧ್ಯ ಆಗ್ತಿದೆ. ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂಥ ಹವಾಗುಣ ಇದೆ, ವಾತಾವರಣ ಇದೆ. ಈ ವಾತಾವರಣ ನೋಡಿದ್ರೆ, ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ. ಈಗ ಸಮುದ್ರಗಳ ಪಕ್ಕದಲ್ಲಿರುವಂಥ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಪಾಪ ಅಭಿವೃದ್ಧಿಗಳು ಆಗ್ತಾ ಇದೆ, ಎಲ್ಲೂ ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ. ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಭಾಳ ಶ್ರೇಷ್ಠವಾದಂಥ, ಭಾಳ ಉತ್ತಮವಾಗಿ ಎಲ್ಲ ಥರದಲ್ಲೂ ಕೂಡ ರಕ್ಷಣೆ ಇರುವಂಥ ಒಂದು ಪವಿತ್ರವಾದಂಥ ಜಾಗ. ಇದಕ್ಕೆ ಈಗೆಲ್ಲ ನಮ್ಮ ನಾಯಕರುಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕೆಂಗಲ್ ಹನುಮಂತೇವರು ಆಗ ಮುನ್ನುಡಿಯನ್ನು ಬರೆದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸೊ ಹಂಗೆ ಯಾರಿಗೇ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಆ ದಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾನು ಭಾವಿಸ್ತೀನಿ. ಅಲ್ಲಪ್ಪ, ಅದು ನಂದು CMದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಯಾವ